ಬಿರುಗಾಳಿಗೂ ಜಗ್ಗಲ್ಲ ರಾಮ ಮಂದಿರದ ಧರ್ಮಧ್ವಜ. ತ್ರಿಕೋನಾಕಾರದ ಕೇಸರಿ ಧ್ವಜವನ್ನ ಧ್ವಜಾರೋಹಣ ಮಾಡಿದ ಮೋದಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಗೆ ಆಸಕ್ತಿಕರವಾದಂತಹ ಮಾಹಿತಿಗಳು ಈ ವಿಡಿಯೋದಲ್ಲಿ. ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಧರ್ಮಧ್ವಜ ಅನ್ನುವಂಥ ತ್ರಿಕೋನಾಕಾರದ ಕೇಸರಿ ಧ್ವಜವನ್ನ ಧ್ವಜಾರೋಹಣ ಮಾಡಿದ್ರು. ಧ್ವಜಾರೋಹಣ ಸಮಾರಂಭ ಭಗವಾನ್ ರಾಮ ಮತ್ತು ಸೀತೆಯ ವಿವಾಹವನ್ನ ಗುರುತಿಸುವಂತ ವಿವಾಹ ಪಂಚಮಿ ಎಂದು ಬರುತ್ತೆ. ಅದನ್ನ ನಿನ್ನೆ ಆಚರಣೆ ಮಾಡಲಾಗಿದೆ. ಹಿಂದೂ ಸಂಪ್ರದಾಯದಲ್ಲಿ ಧ್ವಜಾರೋಹಣವು ಧರ್ಮದ ವಿಜಯ, ದೈವಿಕ ಉಪಸ್ಥಿತಿ ಮತ್ತು ಪವಿತ್ರ ಸ್ಥಳದ ಔಪಚಾರಿಕ ಸಕ್ರಿಯಗೊಳಿಸುವಿಕೆಯನ್ನ ಸಂಕೇತ ಮಾಡುತ್ತೆ. ಧರ್ಮಧ್ವಜದ ವಿಶೇಷತೆಗಳೇನು ಅಂತ ನೋಡುವಂಥದ್ದಾದ್ರೆ, ಬಲಕೋನದ ತ್ರಿಕೋನಾಕಾರದ ಧ್ವಜವು 10 ಅಡಿ ಎತ್ತರ ಮತ್ತು 20 ಅಡಿ ಉದ್ದವನ್ನ ಹೊಂದಿದೆ. ಇದು ಓಂ ಎಂಬ ಸಂಕೇತದೊಂದಿಗೆ ಸೂರ್ಯನ ಚಿತ್ರ ಹಾಗೆ ಅದರ ಮೇಲೆ ಕೆತ್ತಲಾದ ಕೋವಿದಾರ ವೃಕ್ಷವನ್ನ ಹೊಂದಿದೆ. ಇದನ್ನ ಸಾಂಪ್ರದಾಯಿಕ ನಾಗರ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾದ ದೇವಾಲಯದ 191 ಅಡಿ ಎತ್ತರದ ಶಿಖರದ ಮೇಲೆ ಹಾರಿಸಲಾಗಿದೆ. ಕೋವಿದಾರ ಮರವು ಮಂದಾರ ಮತ್ತು ಪಾರಿಜಾತ ಮರಗಳ ಮಿಶ್ರಿತ ತಳಿಯಾಗಿದ್ದು ಇದನ್ನ ಋಷಿ ಕಶ್ಯಪ ಅವರು ರಚಿಸಿದ್ದಾರೆ. ಜೊತೆಗೆ ಇದು ಪ್ರಾಚೀನ ಸಸ್ಯ ಮಿಶ್ರ ತಳಿಯನ್ನ ಸಂಕೇತ ಮಾಡುತ್ತೆ. ಇನ್ನು ಸೂರ್ಯನ ಚಿಹ್ನೆಯು ಭಗವಾನ್ ರಾಮನ ಸೂರ್ಯ ವಂಶವನ್ನ ಪ್ರತಿನಿಧಿಸುತ್ತೆ. ಜೊತೆಗೆ ಓಂ ಶಾಶ್ವತ ಆಧ್ಯಾತ್ಮಿಕ ಧ್ವನಿಯಾಗಿದೆ. ಧ್ವಜವನ್ನ ಹೈದರಾಬಾದ್ನಲ್ಲಿ ತಯಾರಿಸಲಾಗಿದ್ದು ವರದಿಗಳ ಪ್ರಕಾರವಾಗಿ ಇದು ಭಾರೀ ಗಾಳಿ, ಮಳೆ ಮತ್ತು ಸೂರ್ಯನನ್ನ ತಡೆದುಕೊಳ್ಳಬಹುದು. ಇದರ ದೀರ್ಘಾಯುಷ್ಯವನ್ನ ಖಚಿತಪಡಿಸುವಂತಹ ಒಂದೇ ಗಟ್ಟಿಮುಟ್ಟಾದ ಪ್ಯಾರಾಚೂಟ್ ದರ್ಜೆಯ ವಸ್ತುವೊಂದನ್ನು ಬಳಸಿ ಉತ್ಪಾದನೆ ಮಾಡೋದಕ್ಕೆ 25 ದಿನಗಳನ್ನು ತೆಗೆದುಕೊಂಡಿದ್ದಾರೆ. ಬಿರುಗಾಳಿಯನ್ನ ತಡೆದುಕೊಳ್ಳಬಲ್ಲಂತಹ ಧರ್ಮಧ್ವಜ ಇದು. ಹೌದು, ತ್ರಿಕೋನಾಕಾರದ ಧ್ವಜವನ್ನ ತಯಾರು ಮಾಡೋದಕ್ಕೆ ಪ್ರೀಮಿಯಂ ರೇಷ್ಮೆ ದಾರ ಮತ್ತು ಹೆಚ್ಚಿನ ಸಾಮರ್ಥ್ಯದ ಪ್ಯಾರಾಚೂಟ್ ಬಟ್ಟೆಯನ್ನು ಬಳಸಲಾಗಿದೆ ಅನ್ನುವಂಥ ವರದಿಯಾಗಿದೆ. ಇದರಿಂದ ಇದು ಸೂರ್ಯನ ಬೆಳಕು, ಮಳೆ ಮತ್ತು ಗಾಳಿಯನ್ನ ತಡೆಯಬಲ್ಲದು. ಧ್ವಜದ ವಿನ್ಯಾಸಕ ಕಶ್ಯಪ ಮೇವಾಡ ಅವರ ಪ್ರಕಾರವಾಗಿ ಇದು ಗಂಟೆಗೆ 200 ಕಿಲೋಮೀಟರ್ ವೇಗದ ಬಿರುಗಾಳಿಯನ್ನ ಕೂಡ ತಡೆಯಬಲ್ಲದು. ಇದನ್ನ 42 ಅಡಿ ಎತ್ತರದ ಧ್ವಜಸ್ತಂಭದ ಮೇಲೆ 366 ಡಿಗ್ರಿ ತಿರುಗುವಿಕೆಯೊಂದಿಗೆ ಸ್ಥಾಪನೆ ಮಾಡಲಾಗಿದೆ. ಇದನ್ನ ನೈಲಾನ್ ಬೆಂಬಲ ಹಗ್ಗ ಹಾಗೆ ಸ್ವಯಂಚಾಲಿತ ಎತ್ತುವಂತಹ ಕಾರ್ಯ ವಿಧಾನದೊಂದಿಗೆ ಸಜ್ಜುಗೊಂಡ 42 ಅಡಿ ತಿರುಗುವಂತಹ ಮಾಸ್ಟ್ ಮೇಲೆ ಜೋಡಣೆಯನ್ನ ಮಾಡಲಾಗಿದೆ. ಕೇಸರಿ ಧ್ವಜವು ಘನತೆ, ಏಕತೆ ಮತ್ತು ಸಾಂಸ್ಕೃತಿಕ ನಿರಂತರತೆಯ ಸಂದೇಶವನ್ನ ರವಾನೆ ಮಾಡುತ್ತೆ. ರಾಮರಾಜ್ಯದ ಆದರ್ಶಗಳನ್ನ ಸಾಕಾರಗೊಳಿಸುತ್ತೆ. ರಾಮ ಮಂದಿರ ಧ್ವಜವನ್ನ ಯಾರು ಮಾಡಿದ್ರು? ಹಾಗಿದ್ರೆ ರಾಮ ಮಂದಿರದಲ್ಲಿ ಹಾರುವಂತಹ ಧ್ವಜವನ್ನ ಗುಜರಾತ್ನ ಕಶ್ಯಪ್ ಮೇವಾರ್ ವಿನ್ಯಾಸಗೊಳಿಸಿದ್ದಾರೆ. ಈ ಧ್ವಜದ ತಯಾರಿಕೆಯಲ್ಲಿ ಯಾವುದೇ ಯಂತ್ರಗಳನ್ನ ಬಳಸಲಾಗಿಲ್ಲ ಅಂತ ಹೇಳಿದ್ದಾರೆ. ಇದನ್ನ ಸಂಪೂರ್ಣವಾಗಿ ಸ್ಥಳೀಯ ವಸ್ತುಗಳಿಂದ ತಯಾರಿಸಲಾಗಿದೆ. ಇದರ ಸೃಷ್ಟಿಯಲ್ಲಿ ವಿಶೇಷ 3 ಪದರದ ಬಟ್ಟೆಗಳನ್ನ ಬಳಸಲಾಗಿದೆ. ವರದಿಗಳ ಪ್ರಕಾರ ಇದು ಪ್ಯಾರಾಚೂಟ್ ಬಟ್ಟೆಯಿಂದ ತಯಾರು ಮಾಡಲಾಗಿರುವಂಥದ್ದು. ಹೊಲಿಗೆ ಮತ್ತು ಕಸೂತಿ ಎಲ್ಲವನ್ನ ಕೂಡ ಕೈಯಿಂದಲೇ ಮಾಡಲಾಗಿದೆ. ದೇವಾಲಯದಲ್ಲಿ ಧ್ವಜಾರೋಹಣವು ಅತ್ಯಂತ ಮಹತ್ವದಾಗಿದೆ. ಧ್ವಜವು ದೇವಾಲಯದ ಸಂಪೂರ್ಣತೆ ಮತ್ತು ಚೈತನ್ಯವನ್ನ ಸಂಕೇತಿಸುತ್ತೆ. ಧರ್ಮ ಗ್ರಂಥಗಳ ಪ್ರಕಾರವಾಗಿ ಧ್ವಜಾರೋಹಣ ನಡೆಸುವಂತಹ ದೇವಾಲಯದಲ್ಲಿ ದೇವತೆಗಳು ವಾಸಿಸ್ತಾರೆ ಅನ್ನುವಂತಹ ನಂಬಿಕೆ ಕೂಡ ಇರುವಂಥದ್ದು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ನೀವೇನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.